ನೀನ್ ಹೋದ ಮರುಗಳಿಗೆನೆ ಅವನು ನಿನ್ ಹಿಂದೆನೆ ಬರ್ತಾನೆ. ಅಮ್ಮ, ನಿಮಗ್ ಕೈ ಮುಗಿದ್ ಬೇಡ್ಕೋತೀನಿ. ಈ ತರ ಎಲ್ಲ ಹೇಳಿ ನನ್ ಮನ್ಸನ್ನ ಕೆಡಿಸ್ಬೇಡಿ. ದಯವಿಟ್ಟು ಅವ್ರಿಗೇನು ಆಗ್ಬಾರ್ದು. ಆ ತರ ನೀವೇ ಅವ್ರನ್ನ ಕಾಪಾಡ್ಬೇಕು. ಕಾಪಾಡೋದಕ್ಕೆ ನಾನ್ ಯಾರು? ಹಣೆ ಬರ ಬದಲಾಯಿಸಕ್ಕೆ ನಾನೇನ್ ದೇವ್ರಾ? ನೀನ್ ಅವನ್ನ ಬಿಟ್ಟೋದ್ರೆ ಅವನಿಗೆ ಆಪತ್ತು. ಆದ್ರೂ ಬಿಟ್ಟು ಹೋಗ್ತೀನಿ ಅಂತ ನಿಂತಿರೋ ನಿನ್ಗೆ ನಾನು ಏನ್ ಹೇಳಿ? ಇಲ್ಲ ಅಮ್ಮ, ನಾನಿದ್ರೇನೆ ಅವ್ರಿಗೆ ಆಪತ್ತು. ಅವ್ರು ನನ್ನ ಬಿಟ್ಟು ಚೆನ್ನಾಗಿರೋ ತರ ಆಶೀರ್ವಾದ ಮಾಡಿ. ಬಿಟ್ಟು ಹೋಗ್ಬೇಕು ಅನ್ನೋದು ನಿನ್ ಹಣೆ ಬರದಲ್ಲಿ ಬರ್ದಿದ್ರೆ ಬಿಟ್ಟು ಹೋಗ್ತೀಯಾ, ಇಲ್ಲ ಅಂದ್ರೆ ಇಲ್ಲ. ನೀನ್ ಯಾವ ದೇವ್ರಿಗೆ ಕೈ ಮುಗಿದ್ರು ಈ ಮದ್ವೆ ಬಂಧನ ಬಿಡಿಸ್ಕೊಳಕ್ಕೆ ಆಗಲ್ಲ. ಅದೆಲ್ಲ ನಿಮಗ್ ಗೊತ್ತಿರುತ್ತಲ್ವಾ? ಏನಾಗ್ಬೋದು ಅಂತ ನೀವು ಹೇಳ್ಬಹುದಲ್ವಾ? ನಾನು ನನ್ನ ಗಂಡನ ಬಿಡ್ತೀನಾ? ಅವರಿಂದ ನನಗೆ ಡಿವೋರ್ಸ್ ಸಿಗತ್ತಾ? ಹೇಳಿ ಅಮ್ಮ. ಆ ನಮ್ಮವ್ವ ನನ್ನ ನಾಲ್ಗೆ ಮೇಲೆ ಕುಂತು ನುಡಿಬೇಡ ಅಂತಿದ್ದಾಳೆ. ನಿಮಗ್ ಕೈ ಮುಗಿತೀನಮ್ಮ. ನಾನು ತುಂಬಾ ಗೊಂದಲದಲ್ಲಿದ್ದೀನಿ. ನಾನು ಈ ಕೇಸ್ನ ಗೆಲ್ಲೇಬೇಕು. ನಾನು ನನ್ನ ಗಂಡನಿಂದ ದೂರ ಆಗ್ಬೇಕು. ಏನಾಗುತ್ತೆ ಅಂತ ದಯವಿಟ್ಟು ಹೇಳಿ. ನೀನ್ ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಮುಂದೆ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ನನ್ನ ಗಂಡನ ಬಿಟ್ಕೊಡ್ತಿರೋದಕ್ಕೆ ನನಗೆ ಯಾವ ಪಶ್ಚಾತ್ತಾಪನೂ ಇಲ್ಲ. ಬಿಟ್ಟೋದ್ರೆ ನಿನ್ ಗಂಡಂಗೆ ಆಪತ್ತು ಕಟ್ಟಿಟ್ ಬುತ್ತಿ. ಶತ್ರುಗಳೆಲ್ಲ ಸೇರಿ ಗಂಡ ಹೆಂಡತಿನ ದೂರ ಮಾಡಕ್ಕೆ ಪಿತೂರಿ ನಡೆಸ್ತಾ ಇದ್ದಾರೆ. ಆ ಪಿತೂರಿಗೆ ನೀನ್ ಬಲಿ ಆಗ್ತಿದೀಯಾ? ನೀನು ಸೂಕ್ಷ್ಮವಾಗಿ ಗಮನಿಸ್ಬೇಕು. ನಮ್ಮವರು ಅನ್ಸ್ಕೊಂಡವ್ರು ಯಾರು ನಮ್ಮವರಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೋಬೇಕು. ನಿನ್ನ ಸಂಸಾರನ ಉಳಿಸ್ಕೋಬೇಕು. ಇಲ್ಲ ಅಂದ್ರೆ ಎಲ್ರೂ ಸೇರಿ ನಿನ್ನ ಸಂಸಾರನ ಸರ್ವನಾಶ ಮಾಡ್ಬಿಡ್ತಾರೆ. ಇಲ್ಲ,